Find the maximum and minimum values, if any, of the following function given by f of x is equal to ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ನೀವು ನೋಡಿದ್ದೀರಾ. ಈ ಮೆಥಡಾಲಜಿ ಉಪಯೋಗಿಸ್ಕೊಂಡು ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿದು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಟೇಕ್ ದ ಎಂಡ್ ಪಾಯಿಂಟ್ಸ್ ಮತ್ತು ಫೈಂಡ್ ಆಲ್ ದ ವ್ಯಾಲ್ಯೂಸ್ ಇದೆಲ್ಲ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಇದನ್ನು ಹೇಗೆ ಬೇಗ ಮಾಡ್ಬೋದು ಅಂತ ಹೇಳಿದ್ರೆ ಇದು ಬಿಹೇವಿಯರ್ ಗೊತ್ತಿರಬೇಕು. ಅಂತ ಹೇಳಿದ್ರೆ ಏನೋ ಸ್ಕ್ವೇರ್ ಆಫ್ ಎನಿ ಎಕ್ಸ್ಪ್ರೆಷನ್, ಆಯಿತಾ, ಬೀಯಿಂಗ್ ಅ ರಿಯಲ್ ನಂಬರ್, ಯಾವತ್ತಿದ್ರೂ ಈ ಥರ ಸ್ಮೈಲಿ ಫೇಸ್ ಬರುತ್ತೆ ಅಲ್ವಾ. ನೋಡಿಸ್ಬಿಡ್ತೇನೆ, ಅದೇ ಎಕ್ಸ್ಪ್ರೆಷನ್ನು. ಉತ್ತರನೂ ಕಾಣುತ್ತಿದ್ದೋ, ಬಟ್ ಉತ್ತರ ಏನು ನೋಡೋದಕ್ಕೆ ನೋಡೋದು ಬೇಡ, ಬಟ್ ಬಿಹೇವಿಯರ್ ನೋಡಿ. ಇದು ನಿಮ್ಮ ಫಂಕ್ಷನ್ನು, ಇದು ಅದರದ್ದು ಗ್ರಾಫು. ಸೊ ಇಲ್ಲಿ ನೋಡ್ಬೋದು ಹೇಗಿದೆ ಬಿಹೇವಿಯರು. ಇಟ್ಸ್ ಅ ಸ್ಮೈಲಿ ಫೇಸ್, ಸರಿನಾ. ಈ +3 ಇಲ್ಲ ಅಂತ ಹೇಳಿದ್ರೆ ಇಟ್ ವುಡ್ ಹ್ಯಾವ್ ಟಚ್ಡ್ ಯುವರ್ ಎಕ್ಸ್ ಆ್ಯಕ್ಸಿಸ್. ಅಂದರೆ ಇಲ್ಲಿ ಇವಾಗ ಟಚ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಝೂಮ್ ಮಾಡ್ತು ಅಂದರೆ ಯು ಕ್ಯಾನ್ ಸಿ ದ್ಯಾಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಟಚ್ ಅಲ್ವಾ. ಎಕ್ಸ್ ಆ್ಯಕ್ಸಿಸ್ ಮುಟ್ತಾ ಇಲ್ಲ ಇದು, ಸರಿನಾ. ಇಲ್ಲಿ 0 ಇದೆ ನೋಡಿ. ಸೊ ಇಟ್ಸ್ ನಾಟ್ ಟಚಿಂಗ್ ಯುವರ್ ಎಕ್ಸ್ ಆ್ಯಕ್ಸಿಸ್, ಸರಿ ತಾನೆ. ಸೊ ಈ ಥರ ಬಿಹೇವಿಯರ್ ನಮ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ರೈಟ್, ವೆನ್ ವಿ ಕ್ಯಾನ್ ರೈಟ್ ದ್ಯಾಟ್ ವಿ ನೋ ದ್ಯಾಟ್ 2x - 1 the whole square is greater than or equal to 0. Reason being the entire expression is squared ಅಲ್ವಾ. ಒಂದು ಎಕ್ಸ್ಪ್ರೆಷನ್ ಸ್ಕ್ವೇರ್ಡ್ ಮಾಡಿದಾಗ ನೀವು ಯಾವತ್ತಿದ್ರೂ ಅದು 0ಗಿಂತ ಕೆಳಗಡೆ ಹೋಗಲ್ಲ, ಪ್ರೊವೈಡೆಡ್ ಇಟ್ ಇಸ್ ಆಲ್ ರಿಯಲ್ ನಂಬರ್ಸ್, ಸರಿ ತಾನೆ. ಸೊ ಈ ರೀತಿಯಲ್ಲಿ ನಾವು ಬರಿಬೋದು. ಇವಾಗ ಈ ಎಕ್ಸ್ಪ್ರೆಷನ್ ಕಂಪೇರ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ +3 ಇದೆ. ಈ +3 ಹೆಂಗೆ ಬರ್ಸೋದು? ವಿ ನೀಡ್ ಟು ಆ್ಯಡ್ ಇನ್ಈಕ್ವಾಲಿಟಿ ಓದಿರ್ತಾನೆ ಇವೆಲ್ಲ 3 ಬೋತ್ ಸೈಡ್ಸ್. ಸೊ ನಮ್ಮ ನಾರ್ಮಲ್ಲು ಲೀನಿಯರ್ ಈಕ್ವೇಷನು ಏನು ಬೇಕಾರೋ ನೀವು ಸಿಂಪ್ಲಿಫಿಕೇಷನ್ ಇದೆಲ್ಲ ಜ್ಞಾಪಕ ಅಂತ ಹೇಳಿದ್ರೆ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಎರಡು ಕಡೆ ನಾವು ಈ ರೀತಿಯಲ್ಲಿ 3 ಆ್ಯಡ್ ಮಾಡ್ಬೋದು. ಈ ಎಕ್ಸ್ಪ್ರೆಷನ್ ನಾವು ಡೀಟೇಲಾಗಿ ನೋಡಿದಾಗ ಏನು ಕನ್ಕ್ಲೂಡ್ ಮಾಡ್ಬೋದು ಇದರಿಂದ? ದ ಮಿನಿಮಮ್ ವ್ಯಾಲ್ಯೂ ಇಸ್ 3, ಸರಿ ತಾನೆ. ಯಾಕಂತ ಹೇಳಿದ್ರೆ ಪೂರ ಎಕ್ಸ್ಪ್ರೆಷನ್ ಶುಡ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 3. ಸೊ ಮಿನಿಮಮ್ ವ್ಯಾಲ್ಯೂ ಬಂದು 3. ಅರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? ವೆಲ್ ದೇರ್ ಇಸ್ ನೋ ಎಂಡ್ ಟು ದಿಸ್, ಹೌದು ತಾನೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಅನ್ಡಿಫೈನ್ಡ್. ಯಾಕಂತ ಹೇಳಿದ್ರೆ ನೀವು ಎಷ್ಟಂತ ಬರೀತೀರಾ? ಈ ಗ್ರಾಫಲ್ಲಿ ಕೊನೆ ಇದೆ, ಶುರು ಇದೆ, ಒಪ್ಕೊತೀನಿ ಅಲ್ವಾ. ಈ ಕೊನೆ ಮತ್ತು ಶುರು ಏನಕ್ಕಿದೆ ಅಂತ ಹೇಳಿದ್ರೆ ನಾನು ಆ ಥರ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, -6 to 6 ಅಂತ ಹೇಳಿ. ಇವಾಗ -100 to 100 ಕೊಡ್ತು ಅಂತ ಹೇಳಿದ್ರೆ ಎಲ್ಲೋ ಇರುತ್ತೆ. 1000 ಚಿಲ್ಲರೆ 1000 ಚಿಲ್ಲರೆ ಕೊಡ್ತು ಅಂತ ಹೇಳಿದ್ರೆ ತಿರ್ಗಿ ಎಲ್ಲೋ ಇರುತ್ತೆ ಅಲ್ವಾ. ಈ ಥರ ಹೋಗ್ತಾನೇ ಇರುತ್ತೆ ಅದು. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ದೇರ್ ಇಸ್ ನೋ ಎಂಡ್ ಟು ಇಟ್. ನೀವು ಎಷ್ಟು ಕೊಟ್ಟರು ಅಷ್ಟು ಹೋಗ್ತಾನೇ ಇರುತ್ತೆ ಅದು. ಇಲ್ಲಿ ಚೇಂಜ್ ಮಾಡಬೇಕು ಈ ವ್ಯಾಲ್ಯೂಸು. ಸೊ ಚೇಂಜ್ ಮಾಡಿದಷ್ಟು ನಿಮಗೆ ಹೋಗ್ತಾನೆ ಇರುತ್ತೆ, ನಿಲ್ಲಲ್ಲ ಅದು. ಸೊ ಈ ಥರ ಇರಬೇಕಾದ್ರೆ ಹಾಂ, ದರ್ ಇಸ್ ನೋ ಎಂಡ್ ಟು ಇಟ್, ಸೊ ಇಟ್ ಇಸ್ ಅನ್ಡಿಫೈನ್ಡ್, ಸರಿನಾ. ಸೊ ಈ ಥರ ಬಿಹೇವಿಯರ್ ಗೊತ್ತಿದ್ದು ಅದು ನಿಮ್ಮ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದು ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಟ್ರೆಡಿಷ್ನಲ್ ಮೆಥಡಲ್ಲಿ ಹೋಗ್ಕೊಂಡು ಮಾಡ್ಕೊಬೇಕಾಗುತ್ತೆ. ಬಟ್ ಈ ಥರ ಮಾಡೋದಕ್ಕೆ ಹೋಗಬೇಡಿ. ವೆನ್ ಯು ನೋ ದ ಬಿಹೇವಿಯರ್ ಯೂಸ್ ದ್ಯಾಟ್. ಹಾಗಾಗಿ ನಾನು ಯಾವತ್ತಿರೋನು ಯಾವುದೇ ಒಂದು ಫಂಕ್ಷನ್ ತೊಗೊಳೋಣ, ಹೊಸ ಫಂಕ್ಷನ್ ತೊಗೊಳೋಣ, ಅದು ಗ್ರಾಫ್ ನೋಡಿಸಿ, ಅದು ಪ್ರಾಪರ್ಟೀಸ್ ಮಾತಾಡಿ ಅದನ್ನೆಲ್ಲ ಬರ್ತಿದ್ದೀನಲ್ಲ ಫಾರ್ ದಿಸ್ ವೆರಿ ರೀಸನ್. ಯಾಕಂತ ಹೇಳಿದ್ರೆ ನೀವು MCQ ಕ್ವೆಶನ್ಸ್ ಎಲ್ಲ ಹೇಗೆ ಬೇಗ ಮಾಡ್ಬೋದು ಅಂತ ಹೇಳಿದ್ರೆ ಬೈ ಯೂಸಿಂಗ್ ಸಚ್ ಬಿಹೇವಿಯರ್ ಅಂಡರ್ಸ್ಟ್ಯಾಂಡಿಂಗ್. ಇದೊಂಥರ ಶಾರ್ಟ್ಕಟ್ ಇದ್ದಂಗೆ. ಆ್ಯಂಡ್ ಇಟ್ಸ್ ಓಕೆ ಫಾರ್ ಯು ಗೈಸ್ ಟು ರೈಟ್ ಇನ್ ದ ಎಕ್ಸಾಮ್ ಆಲ್ಸೋ. ಎಕ್ಸಾಮಲ್ಲೂ ಇದೇ ರೀತಿಯಲ್ಲಿ ಬರೀಬೋದು. ಇಟ್ಸ್ ವ್ಯಾಲಿಡ್. ಆಯಿತಾ ಹುಡುಗರ? ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.